Good morning, students. Welcome to Principles and Practice of Auditing class. So, this is your Kavita ma'am. So, the previous class we are discussing about only syllabus and the first unit, that is Introduction to Auditing. ಅಂದ್ರೆ ಲೆಕ್ಕ ಪರಿಶೋಧನಾ ಶಾಸ್ತ್ರದ ಪ್ರವೇಶಿಕೆ ಅಂತ ಕರಿತೀವಿ. ಅದರ ಅಂಡರಲ್ಲಿ ಜಸ್ಟ್ ವಿ ಶುಡ್ ನೋ we are learning about the introduction of auditing and meaning of auditing, definitions of auditing, right? ಅಂದ್ರೆ ಏನು, ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಲೆಕ್ಕ ಪರಿಶೋಧನಾ ಶಾಸ್ತ್ರದ ಒಂದು ಅರ್ಥ ಆಗ್ಬೋದು, ಅದು ಹೇಗಪ್ಪ ನಮ್ಮ ಒಂದು ಇಂಟ್ರೊಡ್ಯೂಸ್ ಆಯಿತು, ಹೇಗೆ ನಮ್ಮ ಒಂದು ಪ್ರಪಂಚಕ್ಕೆ ಅದು ಬಂದಿದೆ ಅಂತ ಹೇಳಿದೆ. ಜೊತೆಗೆ ಮೀನಿಂಗ್ಸ್, ಅದರ ಅರ್ಥ ಮತ್ತೆ ಒಂದು ವ್ಯಾಖ್ಯೆ ಕೂಡ ಅದ್ರ ಬಗ್ಗೆ ನಾನು ಹೇಳಿದ್ದೆ. ಕನ್ನಡ ಮೀಡಿಯಂ ಅವರಿಗೆ ಸಪ್ರೇಟ್ ನೋಟ್ಸ್ ಕೊಡ್ತೀನಿ, ಆ ನೋಟ್ಸ್ ಅಲ್ಲಿ ಓದ್ಕೋಬೇಕಾಗುತ್ತೆ. ಪ್ರತಿಯೊಂದು ಕೂಡ ಕನ್ನಡದಲ್ಲಿ ಹೇಳೋದಕ್ಕೆ ಐ ಕಾಂಟ್. ಯು ಪೀಪಲ್ ಆರ್ ಶುಡ್ ನೋ ಅಬೌಟ್ ದ ಇಂಗ್ಲಿಷ್ ಅಲ್ಲಿ ತಿಳ್ಕೋಬೇಕಷ್ಟೇ ನೀವು. ದ ಫಸ್ಟ್ಲಿ, so in this class I am going to discuss about the features and importance of auditing. Features and importance of auditing. And moreover, ಅಂದ್ರೆ ಒಂದು ಲೆಕ್ಕ ಪರಿಶೋಧನಾ ಶಾಸ್ತ್ರದ ಪ್ರಾಮುಖ್ಯತೆ ಏನು, ಅದರ ವ್ಯಕ್ತಿತ್ವ, ಅದರ ಒಂದು ಗುಣಲಕ್ಷಣಗಳು ಯಾವುವು ಅಂತ ತಿಳ್ಕೋಬಹುದು. Now, ಅಂದ್ರೆ ನಮ್ಮ ಒಂದು ಲೆಕ್ಕ ಪರಿಶೋಧನಾ ಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಅದರ ಒಂದು ಗುಣಲಕ್ಷಣಗಳು ಯಾವೆಲ್ಲ ಅಂತಂದ್ರೆ, ದ ಫಸ್ಟ್ಲಿ ನಮಗೆ ಗೊತ್ತಿರೋ ಹಾಗೆ ಮೀನಿಂಗ್ ನ ಬರೆದ್ರೆ ಒಂದು ಸೆಂಟೆನ್ಸ್ ಆಗುತ್ತೆ, ರೈಟ್? ಸೊ ಇನ್ನೊಂದ್ಸಲ ಹೇಳೋಣ. ಮೀನಿಂಗ್ ಅಂದ್ರೆ, ಸೊ ಮೀನಿಂಗ್ ಇಸ್ ನಾಟ್ auditing is an examination and verification of company financial and accounting records and supporting documents by professional such as certificate chartered accountant, or otherwise auditing is a process of gathering and evaluation of the economic information with the purpose of reporting on it. ಸೊ ಇನ್ನು ಕನ್ನಡದಲ್ಲಿ ಹೇಳೋದಾದ್ರೆ, ಲೆಕ್ಕ ಪರಿಶೋಧನೆಯ ಲೆಕ್ಕದ ಅಂಕಿ ಅಂಶಗಳನ್ನು ಪರಿಶೀಲಿಸುವುದಕ್ಕೆ ಲೆಕ್ಕದ ಪಟ್ಟಿ ಮತ್ತು ವರದಿಗಳ ನೈಜತೆ ಹಾಗೂ ನಿಖರತೆಗಳನ್ನು ನಿರ್ಧರಿಸುವುದಕ್ಕೆ ಸಂಬಂಧಿಸಿದೆ, ರೈಟ್? ಅಂದ್ರೆ ಏನು, ನಮ್ಮ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ನ ಕಂಪನಿಯ ಒಂದು ಲೆಕ್ಕ ಪುಸ್ತಕಗಳನ್ನ ಏನ್ ಮಾಡ್ತೀವಿ, ಅದನ್ನ ಪರಿಶೀಲಿಸುವುದಕ್ಕೆ ನಾವು ಆಡಿಟಿಂಗ್ ಅಂತ ಕರಿತೀವಿ. So once again, auditing is concerned with the verification of accounting data, determining the accuracy and reliability of accounting statement and reports. ಅಂದ್ರೆ ಅಕೌಂಟಿಂಗ್ ನ ಒಂದು ಸ್ಟೇಟ್ಮೆಂಟ್ಸ್ ಆಗ್ಬೋದು, ರಿಪೋರ್ಟ್ಸ್ ಆಗ್ಬೋದು, ಅದನ್ನ ಏನ್ ಮಾಡ್ತಾರೆ, ಚೆಕ್ ಮಾಡೋದಕ್ಕೆ ಅಕ್ಯುರಸಿ ಕರೆಕ್ಟ್ ಆಗಿದೆಯೋ ಇಲ್ವೋ, ಅದು ಪರ್ಫೆಕ್ಟ್ ಆಗಿದೆಯಾ, ಜೊತೆಗೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ನಾವು ಆಡಿಟಿಂಗ್ ಅಂತ ಕರಿತೀವಿ. ಲೆಕ್ಕ ಪರಿಶೋಧನಾ ಶಾಸ್ತ್ರ ಆ ವರ್ಡಲ್ಲೇ ಇದೆ, ಲೆಕ್ಕಗಳನ್ನ ಪರಿಶೀಲಿಸುವುದು ಅಷ್ಟೇ. ನೆಕ್ಸ್ಟ್, auditing is an undertaken by independent persons or body of persons who are duly qualified for the job. ಅಂದ್ರೆ ನಮ್ಮ ಒಂದು ಲೆಕ್ಕ ಪರಿಶೋಧನಾ ಶಾಸ್ತ್ರವನ್ನ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ನಡೆಸ್ಕೊಂಡು ಹೋಗ್ತಾನೆ. ಹೂ ಆರ್ ಕ್ವಾಲಿಫೈಡ್ ಪರ್ಸನ್ ಅಂದ್ರೆ ಆಡಿಟರ್, ಲೆಕ್ಕ ಪರಿಶೋಧಕ, ಆಡಿಟರ್ ಅಂತ ಕರಿತೀವಿ ನಾವು. ಗುಮಾಸ್ತರು ಅಂತ ಹಿಂದಿನ ಕಾಲದಲ್ಲಿ ಗುಮಾಸ್ತರು ಅಂತ ಕರಿತೀವಿ. ಈಗ ನಾವು ಅವ್ರನ್ನ ಪರ್ಟಿಕ್ಯುಲರ್ ನೇಮ್ ಇಂದ ಕರೀತಾರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ. ಚಾರ್ಟೆಡ್ ಅಕೌಂಟ್ಸ್ ಅಂದ್ರೆ ಹೂ ಆರ್ ಕ್ವಾಲಿಫೈಡ್ ಫಾರ್ ಜಾಬ್, ಅಂದ್ರೆ ಏನು, ನಮ್ಮ ಒಂದು ಆಡಿಟಿಂಗ್ ಜಾಬ್ಗೆ ಯಾರು ಕ್ವಾಲಿಫೈಡ್ ಆಗಿರ್ತಾರೆ, ಸೊ ಅಂತ ಪರ್ಸನ್ಸ್ ಏನ್ ಮಾಡ್ತಾರೆ, ಆಡಿಟಿಂಗ್ ನ ಕೆಲಸ ಮಾಡ್ತಾರೆ. ಅಂದ್ರೆ ಏನು, ಆ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ನ ಚೆಕ್ ಮಾಡೋದಾಗ್ಬೋದು, ಸಿಸ್ಟಮ್ಯಾಟಿಕ್ ಆಗಿ ಪರ್ಫೆಕ್ಟ್ ಆಗಿದೆಯೋ ಇಲ್ವೋ, ಒಂದು ರೂಲ್ಸ್ ನ ಫಾಲೋ ಮಾಡಿ ಎಲ್ಲ ಅಕೌಂಟ್ಸ್ ನ ಕೂಡ ಚೆಕ್ ಮಾಡ್ತಾನೆ ಯಾರು, ಆಡಿಟರ್. The next, audit is a verification of the results showing by profit and loss account and the statement of affairs shown by the balance sheet. Of course my dears, ಅಂದ್ರೆ ಏನು, ನಮ್ಮ ಒಂದು ಆಡಿಟ್ ಏನ್ ಮಾಡ್ತಾರೆ, ಒಂದು ರಿಸಲ್ಟ್ ನ ವೆರಿಫಿಕೇಶನ್ ಮಾಡುವಂಥದ್ದು. ಅಂದ್ರೆ ಈಗ ಕಂಪನಿಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಒಂದು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ರೈಟ್? ಇದನ್ನ ಏನ್ ಮಾಡ್ತಾರೆ, ವೆರಿಫಿಕೇಶನ್ ಮಾಡ್ತಾರೆ, ಅಂದ್ರೆ ಸರಿಯಾಗಿದೆಯೋ ಅಂತ ಚೆಕ್ ಮಾಡ್ತಾರೆ. ಜೊತೆಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಚೆಕ್ ಮಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ನ ಚೆಕ್ ಮಾಡ್ತಾರೆ. ಇದನ್ನ ನಾವೇನಂತೀವಿ, ಆಡಿಟ್ ಅಂತ ಕರಿತೀವಿ, ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. The next, audit is a critical review of the system of accounting and inter-control. ಅಂದ್ರೆ ಏನು, audit is nothing but once again ಏನು, it is an examination and verification of books of accounts.
ಅಂದ್ರೆ ನಮ್ಮ ಒಂದು ಅಕೌಂಟಿಂಗ್ ಸಿಸ್ಟಮ್ ಏನ್ ಮಾಡ್ತಾರೆ, ಸೊ ರಿವ್ಯೂ ಮಾಡುತ್ತೆ, ಅಂದ್ರೆ ಒಂದ್ಸಲ ನೋಡುತ್ತೆ ಎಲ್ಲ ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ, ಜೊತೆಗೆ ಎಲ್ಲ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ಯಾವ ಬರ್ತವೆ ನಾರ್ಮಲ್ ಆಗಿ ಕಂಪನಿಲಿ ಇರುವಂತದ್ದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸ್ ಕೂಡ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡ್ತಾರೆ. HRM ಆಗ್ಬೋದು, ಫಿನಾನ್ಸ್ ಆಗ್ಬೋದು, ಲೈಕ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಆಗ್ಬೋದು, ಈ ತರ ಒಂದು ಸೆಂಟರ್ಸ್ ನ ಡಿವೈಡ್ ಮಾಡಿರ್ತಾರಲ್ವಾ, ಆ ಒಂದು ಎಲ್ಲ ಒಂದು ಅಕೌಂಟಿಂಗ್ ಬುಕ್ಸ್ ನ ಕೂಡ ಒಂದ್ ಸೆಕೆಂಡ್ ರಿವ್ಯೂ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಇಂಟರ್ನಲ್ ಕಂಟ್ರೋಲ್ ಮೀನ್ಸ್ ಆಂತರಿಕ ನಿಯಂತ್ರಣ ಮಾಡೋದಕ್ಕೋಸ್ಕರ ಆಡಿಟ್ ಮಾಡ್ತಾರೆ. ದಿಸ್ ಒನ್ ಆಲ್ಸೋ ಒನ್ ಆಫ್ ದ ಆಬ್ಜೆಕ್ಟಿವ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸೊ ನಮ್ಮ ಒಂದು ಇಂಟರ್ನಲ್ ಕಂಟ್ರೋಲ್ ಅಂದ್ರೆ ಆಂತರಿಕ ನಿಯಂತ್ರಣ ಅಂತೀವಿ. ನಮ್ಮ ಒಂದು ಕಂಪನಿಯಲ್ಲಿ ಒಳಗಡೆ ಅಂತ ನಡೆಯುವಂತ ಎಲ್ಲ ಒಂದು ಬುಕ್ಸ್ ಆಫ್ ಒಂದು ಏನೆಲ್ಲ ಒಂದು ಒಳಗಡೆ ನಡೆದ ಕಾರ್ಯಗಳನ್ನ, ಆ ಒಂದು ಕಾರ್ಯಗಳಿಗೆ ಸಂಬಂಧಪಟ್ಟಿರೋ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡ್ತಾರೆ. ಹಾಗಂತ ಏನ್ ಮಾಡ್ತಾರೆ, ಪರ್ಫೆಕ್ಟ್ನೆಸ್ ಸಿಗುತ್ತೆ ಅಲ್ಲಿ, ಲೈಕ್ ಯಾವ್ದು ಸರಿ ಯಾವ್ದು ತಪ್ಪು, ಜೊತೆಗೆ ಯಾವೆಲ್ಲ ಬುಕ್ಸ್ ಆಫ್ ಅಕೌಂಟ್ ಟ್ರೂನೆಸ್ ಇದೆ, ಸೊ ಅದು ವರ್ತಿ ಇದೆಯಾ ಅದೆಲ್ಲನೂ ಕೂಡ ಒಂದ್ ಸೆಕೆಂಡ್ ರಿವ್ಯೂ ಮಾಡ್ಬೋದು ಆಡಿಟಿಂಗ್ ಇಂದ. ಜೊತೆಗೆ ಲೆಕ್ಕಪತ್ರಗಳನ್ನ ಸೂಕ್ತವಾಗಿ ನಿರ್ವಹಣೆ ಮಾಡ್ತಾರೆ. ಜೊತೆಗೆ ಯಾವುದೇ ಒಂದು ತಪ್ಪುಗಳನ್ನ ಆಗ್ಬೋದು, ಅದರಲ್ಲಿ ಯಾವುದೇ ಒಂದು ಮಿಸ್ಟೇಕ್ಸ್ ಅನ್ನೋದು ಕೂಡ ರೈಸ್ ಆಗಿರೋದಿಲ್ಲ, ಹಾಗೇನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. Audit is done with the help of vouchers, documents, information, explanations received from authorities. Of course, my dears, ಅಂದ್ರೆ ಒಂದು ಆಡಿಟ್ ಅನ್ನೋದು ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರಿತೀವಿ ನಾವು ಹೇಳೋದಾದ್ರೆ. ಸೊ ಆಡಿಟ್ ಮೀನ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ, ಮಾಹಿತಿ ತಂತ್ರಜ್ಞಾನ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ಇದ್ರೇನ್ ಮಾಡ್ತಾರೆ, ಇದು ಹೆಲ್ಪ್ ಆಫ್ ವೋಚರ್ಸ್ ಅಂದ್ರೆ ಏನು, ಸೊ ಲೆಕ್ಕ ದೃಢಪಡಿಸುವಿಕೆ ಅಂತ ಕರಿತೀವಿ. ವೋಚರ್ಸ್ ಇಂದ ತಿಂಬ ಸ್ಲಿಪ್ಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಸ್ಲಿಪ್ಸ್ ಈಗ ನಾವು ಕ್ಯಾಶ್ ಸೇಲ್ಸ್ ಆಗ್ಬೋದು, ಕ್ಯಾಶ್ ಪರ್ಚೇಸಸ್ ಆಗ್ಬೋದು, ಅದನ್ನ ಸ್ಲಿಪ್ಸ್ ನ ಪ್ರೊವೈಡ್ ಮಾಡ್ತಾರಲ್ವಾ, ಅದನ್ನ ವೋಚರ್ಸ್ ಅಂತ ಕರೀತಾರೆ. ಲೈಕ್ ಡಾಕ್ಯುಮೆಂಟ್ಸ್ ಆಗ್ಬೋದು, ಇನ್ಫಾರ್ಮೇಶನ್, ಎಕ್ಸ್ಪ್ಲನೇಷನ್ಸ್ ರಿಸೀವ್ಡ್ ಫ್ರಮ್ ಅಥಾರಿಟೀಸ್. ಅಂದ್ರೆ ಅಥಾರಿಟೀಸ್ ಮೀನ್ಸ್ ಕಂಪನಿ ಆಗ್ಬೋದು, ಲೈಕ್ ಯಾವುದೋ ಒಂದು ಸಂಸ್ಥೆಗಳು ಅಂತ ಕರೀತೀವಿ. ಸಂಸ್ಥೆಗಳನ್ನ ಏನ್ ಮಾಡ್ತಾರೆ, ದಾಖಲೆ ಪತ್ರಗಳನ್ನಾಗ್ಬೋದು, ಲೆಕ್ಕ ದೃಢಪಡಿಸುವ ಪತ್ರಗಳನ್ನಾಗ್ಬೋದು, ಯಾವುದೊಂದು ಮಾಹಿತಿ ಆಗ್ಬೋದು, ಎಲ್ಲಾದ್ರೂ ಕೂಡ ಕಲೆಕ್ಟ್ ಮಾಡ್ತಾರೆ ಆಡಿಟಿಂಗ್ ಕಂಪನಿ. ಆಡಿಟಿಂಗ್ ಕಂಪನಿ ಅಂದ್ರೆ ಹೂ ಆರ್ ಗೋಯಿಂಗ್ ಟು ಆಡಿಟ್ ದ ಫೈಲ್ಸ್. ಯಾರು ಒಬ್ಬ ಪರ್ಸನ್ ಏನ್ ಮಾಡ್ತಾರೆ, ಒಂದು ಲೆಕ್ಕ ಪರಿಶೋಧನಾ ಒಂದು ಯಾರು ಕಂಟಿನ್ಯೂ ಮಾಡ್ತಾನೆ, ಯಾರದನ್ನ ಒಂದು ಚೆಕ್ ಮಾಡ್ತಾನೆ, ಯಾರದನ್ನ ಆ ಒಂದು ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾನೆ, ಅಂತ ಪರ್ಸನ್ ಏನ್ ಮಾಡ್ತಾರೆ, ಎಲ್ಲ ಒಂದು ಡಾಕ್ಯುಮೆಂಟ್ಸ್ ನ ಅಥಾರಿಟೀಸ್ ಇಂದ ತಗೋತಾನೆ, ಕಲೆಕ್ಟ್ ಮಾಡ್ಕೋತಾನೆ, ರಿಸೀವ್ ಮಾಡ್ಕೋತಾನೆ ಅಂತ ಅರ್ಥ. The next feature is the auditor has satisfied himself with the authenticity of the financial statements and report that they exhibit a true and fair view the statement affairs of the concern. Yes, my dears, ಅಂದ್ರೆ ಏನು, ಸೊ ಇದು ಹೇಳೋದಾದ್ರೆ ನಮ್ಮ ಒಂದು ವ್ಯವಹಾರ ಆಡಿಟರ್ ಏನ್ ಮಾಡ್ತಾನೆ, ಲೆಕ್ಕ ಪರಿಶೋಧಕ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಎಲ್ಲ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ, ವಾಟ್ ಆರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಸೊ ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಂದು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ರೈಟ್. ಸೊ ಜೊತೆಗೆ ಆ ಒಂದು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡೋದ್ರಿಂದ, ಅಥೆಂಟಿಸಿಟಿ ಮೀನ್ಸ್ ಆ ಟ್ರೂ ಆರ್ ಮೀನ್ಸ್ ರಾಂಗ್, ಅದು ಸರಿ ಇದೆಯಾ ತಪ್ಪಿದೆಯಾ, ಜೊತೆಗೆ ಆ ಒಂದು ಎಲ್ಲ ಸ್ಟೇಟ್ಮೆಂಟ್ಸ್ ತಗೊಂಡು ಚೆಕ್ ಮಾಡ್ತಾನೆ, ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾನೆ. ಅದರಿಂದ ಗೊತ್ತಾಗುತ್ತೆ ಆ ಒಂದು ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಸರಿಯಾಗಿದೆಯೋ ಇಲ್ವೋ ಅಂತ. ದಿಸ್ ಒನ್ ಆಲ್ಸೋ ಒನ್ ಆಫ್ ದ ಮೇನ್ ಫ್ಯೂಚರ್ ಆಫ್ ಇನ್ ಅವರ್ ಆಡಿಟಿಂಗ್ ಸ್ಟೂಡೆಂಟ್ಸ್. The last feature is the auditor has to inspect, compare, check, review. Wait for a minute. This is not necessary. Supporting the transaction and examining correspondence, minutes, books of shareholders, directors, memorandum of association, articles of association, etc. in order to establish correctness of the books of accounts. Of course, an auditor is a person who are going to auditing activities, right? Who are handling the auditing activities. Who are checking the books of accounts. Auditor ಅಂತ ಕರಿತೀವಿ. ಆಡಿಟರ್ ಬಗ್ಗೆ ನಾನು ಫರ್ದರ್ ನೆಕ್ಸ್ಟ್ ಬರೋ ಒಂದು ಕ್ಲಾಸಲ್ಲಿ ಇನ್ ಡೀಪ್ ಆಗಿ ತಿಳ್ಕೊಳ್ಳೋಣ. ಆಡಿಟರ್ ಇಸ್ ಅ ಪರ್ಸನ್, ಈಗ ತಿಳ್ಕೊಂಡಿರಿ. ಲೆಕ್ಕ ಪರಿಶೋಧಕ ಅವನೇನ್ ಮಾಡ್ತಾನೆ, ಎಲ್ಲ ಇನ್ಸ್ಪೆಕ್ಟ್ ಮಾಡ್ತಾನೆ, ಚೆಕ್ ಮಾಡ್ತಾನೆ, ಕಂಪೇರ್ ಮಾಡ್ತಾನೆ, ಹೋಲಿಕೆ ಮಾಡ್ತಾನೆ, ಹೌದಾ, ರಿವ್ಯೂ ಒಂದ್ಸಲಿ ನೋಡ್ಬೋದು, ಎಲ್ಲ ನಾವು ವೋಚರ್ಸ್ನ ಚೆಕ್ ಮಾಡ್ತಾರೆ. ಲೈಕ್
ಸೊ ಒಂದು ಕಂಪನಿ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ, ಡೈರೆಕ್ಟರ್ಸ್ ಯಾರಿದ್ದಾರೆ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, these are all the documents, right? In order to establish correctness of the books of accounts. So ನಿಮಗೊಂದು ನೆನಪಿರಲಿ, ಆಡಿಟಿಂಗ್ is nothing but it is a process of gathering and evaluation of the economic information with the purpose of reporting on it, right? Otherwise it is nothing but examination and verification of company financial statements and reporting to the management ಅಷ್ಟೇ. ಅಂದ್ರೆ ಏನು, ಈ ಒಂದು ಸೆಂಟೆನ್ಸ್ ನೀವು ನೆನ್ಪಿಟ್ಕೊಂಡ್ರೆ ಓವರ್ ಆಲ್ ಫೀಚರ್ಸ್ನೆಲ್ಲ ನೀವೇ ಇದು ಮಾಡ್ಕೋಬಹುದು. These are all the features having in our auditing. Okay students, auditing ಅಂದ್ರೆ ಏನು? Auditing once again ಹೇಳ್ತಾ ಇದ್ದೀನಿ, auditing is an examination and verification of company financial and accounting records. Or auditing is a process of gathering and evaluation of the economic information with the purpose of reporting on it. ಇಲ್ಲ ಇನ್ನೂ ಒಂದು ಮೀನಿಂಗ್ ಹೇಳೋದಾದ್ರೆ, is nothing but an audit is an examination of book and verification of accounting data, determining the accuracy and reliability of accounting statements and reports. ಸೊ ನಿಮ್ಮ ಒಂದು ನೋಟ್ಸ್ ಅಲ್ಲೂ ಕೂಡ ನಾನು ತುಂಬಾ ಮೀನಿಂಗ್ಸ್ ನ ಕೂಡ ಅಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾವುದು ಫೇವರ್ ಆಗುತ್ತೋ, ನಿಮಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನ ನೀವು ಓದ್ಕೋಬಹುದು, ರೈಟ್? ಅಂಡ್ ಫ್ಯೂಚರ್ಸ್ ನ ಕೂಡ ಸೊ ನಿಮ್ಮ ಒಂದು ಮೀನಿಂಗ್ಸ್ ನಿಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗಿದೆ, ಫ್ಯೂಚರ್ಸ್ ನ ನೀವೇ ಕೂಡ ಬಿಲ್ಡ್ ಮಾಡೋದು, ಬಿಕಾಸ್ ಆಫ್ ಯು ಆರ್ ದ ಫೈನಲ್ ಇಯರ್ ಸ್ಟೂಡೆಂಟ್. Mind it. The next one is advantages of auditing. Advantages of auditing ಅಂದ್ರೆ ನಮ್ಮ ಒಂದು ಲೆಕ್ಕ ಪರಿಶೋಧನೆಯ ಮಿತಿಗಳು ಅಂತ ಕರಿತೀವಿ. ಲೆಕ್ಕ ಪರಿಶೋಧನಾ ಶಾಸ್ತ್ರದ ಅನುಕೂಲಗಳು, ಮೀನ್ಸ್ ಅಡ್ವಾಂಟೇಜಸ್ ಅನುಕೂಲಗಳು, ಡಿಸ್ಅಡ್ವಾಂಟೇಜಸ್ ಮೀನ್ಸ್ ಮಿತಿಗಳು ಅಂತ ಕರಿತೀವಿ. ಲೈಕ್ ವಾಟ್ ಆರ್ ದ ಅಡ್ವಾಂಟೇಜಸ್ ಹ್ಯಾವಿಂಗ್ ಇನ್ ಅವರ್ ಆಡಿಟಿಂಗ್ ಸಿಸ್ಟಮ್ ಅಂದ್ರೆ ನಮ್ಮ ಒಂದು ಲೆಕ್ಕ ಪರಿಶೋಧನಾ ಶಾಸ್ತ್ರವು ಯಾವೆಲ್ಲ ಒಂದು ಉಪಯೋಗಗಳನ್ನ ಹೊಂದಿದೆ. ಸೊ ನಿಮಗೆ ನಾನು ಹೇಳಿದ್ದೆ ಮೀನಿಂಗ್ ನಿಮ್ಗೆ ಅರ್ಥ ಆಗಿದ್ರೆ, ಫ್ಯೂಚರ್ಸ್ ನಿಮ್ಗೆ ಅರ್ಥ ಆಗಿದ್ರೆ, ಅಡ್ವಾಂಟೇಜಸ್ ನೀವೇ ಆರಾಮಾಗಿ ಬರೀಬಹುದು. ಬಿಕಾಸ್ ಆಫ್ ಫ್ಯೂಚರ್ಸ್ ಈಸ್ ಹ್ಯಾವಿಂಗ್ ಅ ಕಾಂಬಿನೇಷನ್ ಆಫ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಅವೆರಡೂ ಕಾಂಬಿನೇಷನ್ ಆಗಿ ಬರೆದ್ರೆ ಫ್ಯೂಚರ್ಸ್ ಆಗುತ್ತೆ. ನೆನಪಿರ್ಲಿ, ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜ್, ಉಪಯೋಗಗಳು ಮತ್ತೆ ಮಿತಿಗಳನ್ನ ಎರಡನ್ನೂ ಸೇರಿಸಿ ಬರೆದ್ರೆ ನಿಮಗೆ ಆಡಿಟಿಂಗ್ ಒಂದು ಫೀಚರ್ಸ್ ಆಗುತ್ತೆ. ನಾವು the first one is verification of books and statements. This one also one of the main auditing advantages. ಅಂದ್ರೆ ನಮ್ಮ ಒಂದು ಆಡಿಟಿಂಗ್ ನ ಒಂದು ಉಪಯೋಗ ಅಂದ್ರೆ ಕಂಪನಿಯ ಒಂದು ಲೆಕ್ಕ ಪುಸ್ತಕಗಳನ್ನ ಚೆಕ್ ಮಾಡೋದನ್ನ ಏನಂತಾರೆ, ಚೆಕ್ ಮಾಡೋದು ಕೂಡ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಲೈಕ್ the main objective of audit is the verification of the books and financial statement of the company concerned. Is the main objective also this one was there, right? Books of accounts ನ ವೆರಿಫಿಕೇಶನ್ ಮಾಡೋದು, ಚೆಕ್ ಮಾಡೋದು, ಲೆಕ್ಕ ಪತ್ರಗಳನ್ನ ಏನ್ ಮಾಡ್ತಾರೆ ಅಲ್ಲಿ, ಸೊ ತಪ್ಪುಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಕಂಡು ಹಿಡಿತಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಡಿಸ್ಕವರ್ ದ ಪ್ರಿವೆನ್ಷನ್ ಅಂಡ್ ಎರರ್ಸ್. ಎಸ್ ಅಂದ್ರೆ ತಪ್ಪುಗಳನ್ನು ಮತ್ತೆ ವಂಚನೆಗಳನ್ನ ಬೇಗ ಕಂಡುಹಿಡಿಬಹುದು ಅಂತ ಹೇಳ್ತಾ ಇದ್ದೀವಿ. ಎರರ್ಸ್ ಮೀನ್ಸ್ ತಪ್ಪುಗಳು, ರೈಟ್? ಪ್ರಿವೆನ್ಷನ್ ಮೀನ್ಸ್ ಅದನ್ನ ತಡೆಗಟ್ಟೋದು. ಅಂದ್ರೆ ಏನು, ತಪ್ಪುಗಳನ್ನ ಕಂಡುಹಿಡಿದು ಮತ್ತೆ ಅದನ್ನ ತಡೆಗಟ್ಟೋದನ್ನ ನಾವೇನಂತೀವಿ, ಡಿಸ್ಕವರ್ ಅಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಅಂತ ಕರಿತೀವಿ. ಸೊ ಇದು ಕೂಡ ಒಂದು ಅನುಕೂಲ ಅಂತಾನೆ ಹೇಳ್ಬೋದು. ವೈಲ್ ಎಕ್ಸಾಮಿನಿಂಗ್ ದ ಬುಕ್ಸ್, ಆಡಿಟರ್ ಡಿಟೆಕ್ಟ್ಸ್ ಸಮ್ ಎರರ್ಸ್. ದೇರ್ ಆರ್ ವೇರಿಯಸ್ ಕೈಂಡ್ಸ್ ಆಫ್ ಎರರ್ಸ್. So audit is a very useful for preventing and detecting the errors. Of course students, ನಮ್ಮ ಒಂದು ಆಡಿಟಿಂಗ್ ಏನ್ ಮಾಡ್ತಾರೆ, ಆಡಿಟರ್ ಪ್ರತಿಯೊಂದನ್ನು ಚೆಕ್ ಮಾಡೋದ್ರಿಂದ, ಒಂದೊಂದು ಈವನ್ ಪಾಯಿಂಟ್ ಚೆಕ್ ಮಾಡೋದ್ರಿಂದ ಈಸಿಯಾಗಿ ಯು ಶುಡ್ ಫೈಂಡ್ ಔಟ್ ದ ಎರರ್ಸ್ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಈಸಿ ಟು ಫೈಂಡ್ ಔಟ್, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಅಂಡ್ ಈಸಿ ಟು ಪ್ರಿವೆನ್ಷನ್ ಆಫ್ ಎರರ್ಸ್. ಹೇಗೆ ಪ್ರಿವೆನ್ಷನ್ ಅಂದ್ರೆ ಹೇಗೆ ತಡೆಗಟ್ಟಬಹುದು, ಒನ್ಸ್ ನಾವೀಗ ಏನಾದ್ರು ಇವತ್ತು ಗೊತ್ತಾದ್ರೆ ನಾಳೆಗೆ ಅದು ತಪ್ಪು ಆಗ್ತಿರೋ ತರ ನೋಡ್ಕೋಬಹುದು. ಅಂಡ್ ವೇರಿಯಸ್ ಕೈಂಡ್ಸ್ ಆಫ್ ಎರರ್ಸ್ ಇದೆ. ಎರರ್ಸ್ ಆಫ್ ಒಮಿಷನ್, ಎರರ್ಸ್ ಆಫ್ ಕಮಿಷನ್. ನೀವು PUC ಯಲ್ಲೇ ಓದಿರ್ತೀರಾ, ಅದ್ರ ಬಗ್ಗೆ ನಾನು ಫರ್ದರ್ ಹೇಳ್ತಾ ಹೋಗ್ತೀನಿ, ರೈಟ್? ಯಾವೆಲ್ಲ ತಪ್ಪುಗಳು ಆಗ್ಬೋದು ಕಂಪನಿಯಲ್ಲಿ, ಆ ಕಂಪನಿಯಲ್ಲಿ ತಪ್ಪುಗಳನ್ನು ಕೂಡ ನಿಮ್ಮ ಒಂದು ಸಿಲೆಬಸ್ ಅಲ್ಲಿ ಇಟ್ಟಿದ್ದಾರೆ. ಅದನ್ನ ಕೂಡ ನಾವು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ಒಂದು ತಿಳ್ಕೊಂಡಿರಿ,
ಕಂಪನಿಯಲ್ಲಿ ಏನೇ ತಪ್ಪುಗಳಾದರೂ ಕೂಡ ಈಸಿ ಟು ಫೈಂಡ್ ಔಟ್ ಅಂಡ್ ಈಸಿ ಟು ಪ್ರಿವೆಂಟ್, ಅದನ್ನು ಈಸಿಯಾಗಿ ನಾವು ಕಂಡುಹಿಡಿಬೋದು, ಹಾಗೆ ಅದನ್ನು ಪ್ರಿವೆಂಟ್ ಕೂಡ ಮಾಡ್ಬೋದು. ಇದು ಕೂಡ ಒಂದು ಮೋಸ್ಟ್ ವೆರಿ ಯೂಸ್ಫುಲ್ ಕಂಪನಿಗೆ ಆಗುತ್ತೆ ಅಂತ ಇನ್ ದ ವ್ಯೂ ಆಫ್ ಕಂಪನಿ, ಇನ್ ದ ಪಾಯಿಂಟ್ ಆಫ್ ಕಂಪನಿಯಿಂದ ಯೂಸ್ ಮಾಡಿದ್ರೆ ನಾವು ನೋಡೋದಾದ್ರೆ ಇದು ಒಂದು ಕಂಪನಿಗೆ ಫೇವರ್ ಆಗುತ್ತೆ. ಡಿಸ್ಕವರಿ ಆಫ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. ಆಫ್ ಕೋರ್ಸ್ ಮೋಸ ವಂಚನೆ, ಫ್ರಾಡ್ ಮೀನ್ಸ್ ವಂಚನೆ ಮೋಸ ಅಂತ ಕರಿತೀವಿ, ಹೌದಾ? ಅಂದ್ರೇನು, ವಂಚನೆಗಳನ್ನು ಕಂಡುಹಿಡಿಯೋದು ಮತ್ತೆ ಅದನ್ನ ತಡೆಗಟ್ಟೋದು, ಅದನ್ನ ಮುಂದೆ ಆಗದಿರೋ ಥರ ತಡೆಗಟ್ಟೋದು ಹೇಗೆ ಅಂದ್ರೆ ಲೆಕ್ಕ ಪುಸ್ತಕಗಳ ಒಂದು ಉಂಟಾದ ಮೋಸ ಅಥವಾ ತಪ್ಪುಗಳನ್ನು ಸಕಾಲದಲ್ಲಿ ಕಂಡುಹಿಡಿದು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ ನಮ್ಮ ಆಡಿಟಿಂಗ್ ಕಂಪನಿ. ಹೌದು, ಹೇಗೆ? A fraud means false representation made intentionally with you of defraud somebody. ಅಂದ್ರೆ ಏನು, ಬೇಕು ಅಂತಾನೆ ತಪ್ಪು ಮಾಡುವಂಥದ್ದು. ಈಗ ಎರರ್ ಅಂದ್ರೆ ಬೈ ಮಿಸ್ಟೇಕ್ ಆಗಿರುತ್ತೆ, ಕ್ಲರಿಕಲ್ ವರ್ಕ್ ಮಾಸ್ತ ಏನೋ ಮಿಸ್ ಮಾಡಿರ್ತಾನೆ, ಅದರ್ವೈಸ್ ಏನೋ ಒಂದು ಬರೀಬೇಕಾದ್ರೆ ಮಿಸ್ ಆಗಿರುತ್ತೆ. ಬಟ್ ಈ ಫ್ರಾಡ್ ಅನ್ನೋದು ಬೇಕು ಅಂತಾನೆ ಮಾಡುವಂಥದ್ದು, ಇಂಟೆನ್ಷನಲಿ ಮಾಡುವಂಥದ್ದು. ಸೊ ಅದಕ್ಕಾಗಿನೇ ಅಂತ ಒಂದು ಫ್ರಾಡ್ಸ್ನ ಏನು ಮಾಡ್ತಾರೆ ನಾವು ಈಸಿಯಾಗಿ, ಇಟ್ ಈಸ್ ಡ್ಯೂಟಿ ಆಫ್ ಆಡಿಟರ್ ದಟ್ ಹಿ ಶುಡ್ ಡಿಟೆಕ್ಟ್ ದ ಫ್ರಾಡ್. So audit main object and advantages is that fraud may be detected and prevented. Auditor may also suggest various methods of internal check which will prevent fraud. ಅಂದ್ರೆ ತಪ್ಪುಗಳನ್ನು ತಡೆಗಟ್ಟುವುದು ಮತ್ತೆ ತಪ್ಪುಗಳನ್ನು ಏನು ಮಾಡ್ತಾರೆ ಮುಂದೆ ಆಗಿರ್ತಾರೆ ನೋಡ್ಕೊತಾರೆ. ಇದು ದ ಮೇನ್ ಡ್ಯೂಟಿ ಆಫ್ ಇನ್ ಅವರ್ ಆಡಿಟರ್. ಲೆಕ್ಕ ಪರಿಶೋಧಕನ ಅವನ ಒಂದೇನು ಉದ್ಯೋಗ ಅಂತಾನೆ ಹೇಳ್ಬೋದು, ಅವನೊಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಅವರ ಮೇನ್ ಕೆಲಸನೇ ಇದು, ಏನಂದ್ರೆ ಯಾವ್ದು ತಪ್ಪಾಗಿದ್ದು ಕೂಡ ಅದನ್ನ ಕಂಡು ಹಿಡಿದು ಅದು ಮತ್ತೆ ಮುಂದೆ ಆಗದಿರೋ ತರ ನೋಡ್ಕೊಳ್ಳೋದು. ನೆಕ್ಸ್ಟ್, ಮಾರಲ್ ಚೆಕ್. Moral check. This one is one of the main advantages of auditing. So ನೀತಿ ಅಂದ್ರೆ ಏನು ಮಾಡ್ತಾರೆ, ಚೆಕ್ ಅಂದ್ರೆ ಏನು, ನಾವು ಕಂಡುಹಿಡಿಯೋದು, ಅದನ್ನ ಏನು ಮಾಡೋದು, ಚೆಕ್ ಮಾಡ್ತೀವಿ ಅಂತ ಹೇಳ್ತಿರ್ತೀವಿ. When each staff of the company knows that this financial transaction will be examined by the auditor, then he fears to do that fraud. The fears of their detection acts a moral check on the staff of the company. ಅಂದ್ರೆ ಏನು, ನಮ್ಮ ಒಂದು ಆಡಿಟರ್ ಅನ್ನು ಈ ಸ್ಟಾಫ್ ಏನು ಮಾಡ್ತಾರೆ, ಕಂಪನಿ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ, ರೈಟ್? ಆಡಿಟರ್ ಅದನ್ನ ಏನ್ ಮಾಡ್ತಾನೆ, ಎಕ್ಸಾಮೈನ್ ಮಾಡ್ತಾರೆ ಅನ್ನೋದ್ರಿಂದ ಏನ್ ಮಾಡ್ತಾರೆ, ತುಂಬಾ ಜನ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಈಗ ಬೇಕು ಅಂತಾನೆ ಯಾರಾದ್ರೂ ಫ್ರಾಡ್ ಮಾಡಿದ್ರು ಕೂಡ, ನಾ ಈಗ ಫ್ರಾಡ್ ಮಾಡಿದೆ, ಫರ್ದರ್ ಏನಾಗುತ್ತೆ ಆಡಿಟರ್ ಗೊತ್ತಾಗುತ್ತೆ ಅನ್ನೋ ಒಂದು ಭಯ ಇಟ್ಕೊಂಡು ಏನ್ ಮಾಡ್ತಾರೆ, ಅವರು ತಪ್ಪು ಮಾಡಕ್ ಹೋಗಲ್ಲ, ರೈಟ್? ಇದು ಕೂಡ ಒಂದು ಮಾರಲ್ ಚೆಕ್ ಅಂತಾನೆ ಹೇಳ್ಬೋದು. The next, independent opinion. And auditing is very useful to obtain an independent opinion of the auditor about the business condition. Of course, my dear, auditing ಅಂದ್ರೆ ತುಂಬಾ ಒಂದು ಅವನ ಇಂಡಿಪೆಂಡೆಂಟ್ ಒಪಿನಿಯನ್ ಆಡಿಟರ್ ಹೇಳ್ತಾನೆ. ಅಂದ್ರೆ ಈಗ ಬಿಸ್ನೆಸ್ ಕಂಡೀಷನ್ ಹೇಗಿದೆ, ಅವನ ವ್ಯಾಪಾರ ಹೇಗಿದೆ, ಅವನ ಒಂದು ಸ್ವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ. ಯಾರು? ಆಡಿಟರ್. ಅಂದ್ರೆ ಏನು, ಈಗ ಯಾವ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಇದೆ, ಯಾವ್ದನ್ನ ಆ್ಯಡ್ ಮಾಡಬೇಕು, ಫರ್ದರ್ ಯಾವ ತರ ನೀವು ಟ್ರಿಕ್ಸ್ನ ಫಾಲೋ ಮಾಡಬೇಕು ಅನ್ನೋ ಒಂದು ಎಲ್ಲ ಒಂದು ಒಪಿನಿಯನ್ನ ಕೂಡ ಆಡಿಟರ್ ಏನ್ ಮಾಡ್ತಾರೆ, ಕಂಪನಿ ಗೈಡ್ ಮಾಡ್ಬೋದು, ರೈಟ್? ಆಡಿಟಿಂಗ್ ಮಾಡೋದ್ರಿಂದ ಆಡಿಟರ್ಗೆ ದ ಹೆವಿ ನಾಲೆಜ್ ಇರೋದ್ರಿಂದ, CA ಪರ್ಸನ್ ಏನ್ ಮಾಡ್ತಾರೆ, ಹೆವಿ ನಾಲೆಜಬಲ್ ಪರ್ಸನ್ ರಿಗಾರ್ಡಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅವನಿಗೆ ಹೆವಿ ನಾಲೆಜಬಲ್ ಇರೋದ್ರಿಂದ ಅವನು ಈಸಿಯಾಗಿ ಅವನೊಂದು ಒಪಿನಿಯನ್ ಶೇರ್ ಮಾಡ್ಬೋದು ಕಂಪನಿಗೆ. ಬಿಕಾಸ್ ಆಫ್ ಹಿ ಓನ್ಲಿ ಚೆಕ್ ಆಲ್ ದ ರೆಕಾರ್ಡ್ಸ್ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್, ರೈಟ್? ಇವನೇ ಏನ್ ಮಾಡ್ತಾನೆ, ಎಲ್ಲ ಒಂದು ಚೆಕ್ ಮಾಡಿರ್ತಾನೆ ಬುಕ್ಸ್ ಆಫ್ ಅಕೌಂಟ್ಸ್ ಎಲ್ಲ. ಅವ್ನಿಗೆ ಗೊತ್ತಿರುತ್ತೆ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್ ಅಂಡ್ ವಾಟ್ ಈಸ್ ಕ್ಲಿಯರ್, ಟ್ರೂ ಆರ್ ಫೇರ್, ಇವೆಲ್ಲ ಗೊತ್ತಿರೋದ್ರಿಂದ ಅವ್ನು ಈಸಿಯಾಗಿ ಗೈಡ್ ಮಾಡ್ಬೋದು. ಅಂಡ್ ಹೇಗೆ ಪ್ರಿವೆಂಟ್ ಮಾಡಬೇಕು ಫ್ರಾಡ್ಸ್ನ, ಹೇಗೆ ಎರರ್ಸ್ ಆಗದೆ ನೋಡ್ಕೋಬೇಕು ಅಂತ ಎಲ್ಲದೂ ಕೂಡ ಅವನು ಇಂಡಿಪೆಂಡೆಂಟ್ ಆಗಿ ಒಪಿನಿಯನ್ನ ಶೇರ್ ಮಾಡೋದು. ಸ್ವಂತ ಅವನ ಒಂದು ನಾಲೆಜ್ನ, ಅವನ ಒಂದು ಗೈಡ್ಲೈನ್ಸ್ನ, ಒಂದು ಮಾಹಿತಿನ ಅವನು ಸ್ವಾಯತ್ತತೆಯಿಂದ ಕಂಪನಿ ಕೊಡಬಹುದಾಗಿದೆ. ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟ್ ಆಫ್ ಶೇರ್ ಹೋಲ್ಡರ್ಸ್. ಷೇರುದಾರರ ಒಂದು ಆಸಕ್ತಿನ ಇಲ್ಲಿ ಏನ್ ಮಾಡ್ಬೋದು, ಪ್ರೊಟೆಕ್ಟ್ ಮಾಡ್ಬೋದು. ಅಂದ್ರೆ ಏನು,
ಉಳಿಸ್ಕೊಳ್ತಾ ಹೋಗ್ಬೋದು, ಅಂದ್ರೆ ಏನಾದರೂ ಕಾಪಾಡ್ಬೋದು ಅಂತ ಹೇಳ್ತಿದ್ದಾರೆ. ಹೇಗೆ? ಆಡಿಟ್ ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟ್ ಆಫ್ ದ ಶೇರ್ ಹೋಲ್ಡರ್ಸ್ ಇನ್ ಕೇಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. Through audit, shareholders are assured that the accounts of the company are maintained properly and their interest will not suffer. ಅಂದ್ರೆ ಮೈ ಡಿಯರ್ಸ್, ಈ ಪ್ರತಿಯೊಂದು ಕಂಪನಿ ಆಡಿಟಿಂಗ್ ಮಾಡಿಸ್ತಿದೆ, ಈಗ ಯಾವುದೋ ಒಂದು ಕಂಪನಿ ಆಗ್ಬೋದು, ಆ ಕಂಪನಿ ಆಡಿಟಿಂಗ್ ಮಾಡ್ತಿದ್ದಾರೆ, ಆಗೇನಾಗುತ್ತೆ ಅಲ್ಲಿ ಎಲ್ಲ ನಡೆಯೋದು ವ್ಯವಹಾರಗಳು ಪರ್ಫೆಕ್ಟ್ ಆಗಿರುತ್ತೆ ಅಂತ ಆಡಿಟರ್ ಆ ಒಂದು ಕಂಪನಿ ಶೇರ್ ಹೋಲ್ಡರ್ಸ್ ನಂಬ್ತಾರೆ. ಈಗ ನಮ್ಮ ಒಂದು ಫಾರ್ ಎಕ್ಸಾಂಪಲ್ ಯಾವುದೊಂದು ಕಂಪನಿಗೆ ಆಡಿಟಿಂಗ್ ಇಲ್ಲ ಅಂದರೆ ಆಗ ಆ ಕಂಪನಿಯಲ್ಲಿ ಯಾರೇ ಶೇರ್ ಹೋಲ್ಡರ್ಸ್ ಇದ್ರೋ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಬಿಕಾಸ್ ಆಫ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡೋ ಮನಿ ಸೆಕ್ಯೂರಿಟಿ ಇರುತ್ತೋ ಇಲ್ವೋ, ಬಿಕಾಸ್ ಆಫ್ ಅವರು ಯಾವುದೇ ಒಂದು ಆಡಿಟಿಂಗ್ ಬುಕ್ಸ್ ಆಫ್ ಅಕೌಂಟ್ನ ಚೆಕ್ ಮಾಡಿಸ್ತಿಲ್ಲ, ಜೊತೆಗೆ ಅವ್ರಂದ್ರೆ ಶೇರ್ ಮಾಡ್ತಿಲ್ಲ, ಆಡಿಟರ್ ಬರ್ತಿಲ್ಲ, ನೋಡ್ತಿಲ್ಲ, ನಮ್ಗೆ ಗೊತ್ತಾಗ್ತಿಲ್ಲ ಅನ್ನೋ ಒಂದು ಒಪಿನಿಯನ್ ಇರುತ್ತೆ. ಅದೇ ಒಂದು ಕಂಪನಿ ಆಡಿಟಿಂಗ್ ಮಾಡಿಸ್ತಿದೆ ಅಂದರೆ ಆ ಆಡಿಟರ್ ಏನು ಮಾಡ್ತಾನೆ, ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾನೆ. ಆ ರಿಪೋರ್ಟ್ನ ಏನು ಮಾಡ್ತಾರೆ, ಕಂಪನಿಯವರು ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಆ ಒಂದು ರಿಪೋರ್ಟಿಂದ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ಗೆ ಒಂದು ಇಂಟ್ರೆಸ್ಟ್ ಅನ್ನೋದು ಕಂಪನಿ ಮೇಲೆ ಜಾಸ್ತಿ ಆಗುತ್ತೆ. ಇದು ಕೂಡ ಒಂದು ಕಂಪನಿ ಪಾಯಿಂಟ್ ಆಫ್ ಇಂದ ನೋಡೋದಾದ್ರೆ ವೆಲ್ ಅಂಡ್ ಗುಡ್. ಕಂಪನಿ ಪಾಯಿಂಟ್ ಆಫ್ ಇಂದ ದಿಸ್ ಒನ್ ಆಲ್ಸೋ ಒನ್ ಆಫ್ ದ ಮೇನ್ ಅಡ್ವಾಂಟೇಜಸ್, ರೈಟ್, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಶೇರ್ ಹೋಲ್ಡರ್. ಶೇರ್ ಹೋಲ್ಡರ್ ಮೀನ್ಸ್ ಹೂ ಇಸ್ ದ ಓನರ್ ಆಫ್ ಶೇರ್ ಅಲ್ವಾ? ಹೂ ಇಸ್ ದ ಓನರ್ ಆಫ್ ಶೇರ್ ಇಸ್ ದ ಶೇರ್ ಹೋಲ್ಡರ್. ಅಂದ್ರೆ ಶೇರಿನ ಒಂದು ಮಾಲೀಕ ಯಾರಾಗಿರ್ತಾನೆ ಅವನು ಶೇರ್ ಹೋಲ್ಡರ್ಸ್, ಅವನಿಗೆ ಕಂಪನಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಕಂಪನಿ ವೈಲ್ ಡೂಯಿಂಗ್ ಅ ಆಡಿಟಿಂಗ್, ಕಂಪನಿ ಯಾವಾಗ ಆಡಿಟಿಂಗ್ ಮಾಡುತ್ತೆ ಆಗ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಚೆಕ್ ಆನ್ ಡೈರೆಕ್ಟರ್ಸ್. Auditing act as a check upon the directors and precautions against fraud on the part of the management. Of course, ಡೈರೆಕ್ಟರ್ಸ್ ನಿರ್ದೇಶಕರನ್ನ ಏನು ಮಾಡ್ತಾರೆ, ಸೊ ಡೈರೆಕ್ಟರ್ಸ್ ಈಸಿಯಾಗಿ ಕಂಪನಿ ಒಂದು ಫ್ರಾಡ್ಸ್ನ ಮತ್ತೆ ಕಂಪನಿ ಒಂದು ಮೋಸನ, ಕಂಪನಿಗೆ ಯಾರಾದ್ರೂ ಮೋಸ ಮಾಡ್ತಿದ್ದಾರೆ ಅನ್ನೋದನ್ನ ಈಸಿಯಾಗಿ ಅವರು ಚೆಕ್ ಮಾಡ್ಬೋದು ವೈಲ್ ಡೂಯಿಂಗ್ ದ ಆಡಿಟಿಂಗ್ ಆಕ್ಟಿವಿಟೀಸ್ ಇನ್ ಅ ಬಿಸ್ನೆಸ್ ಆರ್ಗನೈಸೇಷನ್. ನಿರ್ದೇಶಕರು ಈಸಿಯಾಗಿ ತಪ್ಪುಗಳನ್ನ ಕಂಡುಹಿಡಿಬಹುದು ಅಂತ ಹೇಳ್ತಿದ್ದೀನಿ, ರೈಟ್. ಅಂದ್ರೆ ಏನು, ಲೆಕ್ಕ ಪರಿಶೋಧನೆ ತಪ್ಪುಗಳನ್ನ ಈಸಿಯಾಗಿ ನಿರ್ದೇಶಕರು, ಅಂದ್ರೆ ಈ ಡೈರೆಕ್ಟರ್ಸ್ನ ಕನ್ನಡದಲ್ಲಿ ನಿರ್ದೇಶಕರು ಅಂತ ಕರಿತೀವಿ, ಈಸಿಯಾಗಿ ಕಂಡುಹಿಡಿಬಹುದು. Proper supervision. Proper supervision. See, this one also one of the main advantages of in our auditing. So sometimes owner of the business cannot look after the business personally. Audit act as a check and employees it save owner for losses. Of course, my dears, ಅಂದ್ರೆ ಏನು, ಸೂಪರ್ವಿಷನ್ ಎಲ್ಲಾದ್ರೂ ಕೂಡ ಇಲ್ಲಿ ಚೆಕ್ ಮಾಡ್ಬೋದು, ಕಣ್ಣು ಹಿಡಿತಾನೆ ಅಂತ ನಾನು ಹೇಳಿದ್ದೆ. ಅಂದ್ರೆ ಇಲ್ಲಿ ಕಂಪನಿಗೆ ಏನೇ ಒಂದು ಲಾಸ್, ಈಗ ಫಾರ್ ಎಕ್ಸಾಂಪಲ್ ಓನರು ಫಾರ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ, ಆದರೆ ಆಡಿಟರ್ ಅದನ್ನ ನೋಡ್ಬೋದು. ಬಿಕಾಸ್ ಈಗ ಏನಾದ್ರು ಕಂಪನಿ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ಹೇಗಿದೆ, ಯಾರ ತಪ್ಪು ಫ್ರಾಡ್ಸ್ ಆಗ್ತಿದೆಯಾ, ಎರರ್ಸ್ ಆಗ್ತಿದೆಯಾ, ಇಲ್ಲ ಕಂಪನಿ ಬೇರೆ ಒಂದು ಟ್ರಿಕ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲದ್ರ ಬಗ್ಗೆ ಕೂಡ ನಮ್ಮೊಂದು ಆಡಿಟರ್ ಗೈಡ್ಲೈನ್ಸ್ ಮಾಡ್ತಾರೆ ಕಂಪನಿಗೆ. ವ್ಯಾಲ್ಯೂಬಲ್ ಅಡ್ವೈಸ್, ಆಫ್ ಕೋರ್ಸ್ ಒಂದು ಮಾಹಿತಿನ ಕೊಡುವಂಥದ್ದು ಯಾರು, ಆಡಿಟರ್. ಎಸ್, ದ ಆಡಿಟರ್ ಆಸ್ ಎಕ್ಸ್ಪರ್ಟ್ ನಾಲೆಜ್ ಅಬೌಟ್ ದ ಅಕೌಂಟ್ಸ್ ಅಂಡ್ ಫಿನಾನ್ಸ್ ಪ್ರಾಬ್ಲಮ್ಸ್, ಸೊ ಹಿ ಮೇ ಕನ್ಸಲ್ಟೆಡ್ ಅಬೌಟ್ ದಿಸ್ ಪ್ರಾಬ್ಲಮ್ಸ್. ಆಫ್ ಕೋರ್ಸ್ ನಮ್ಮ ಒಂದು ಲೆಕ್ಕ ಪರಿಶೋಧನಾ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಕಂಪನಿಗೆ, ಆ ಒಂದು ಸಂಸ್ಥೆಗೆ ಒಳ್ಳೆ ಒಂದು ಎಕ್ಸ್ಪರ್ಟ್ ನಾಲೆಜ್ ಇರೋದ್ರಿಂದ ಅವನಿಗೆ ಅಕೌಂಟ್ಸ್ನ ಒಂದು ಆಗ್ಬೋದು, ಫಿನಾನ್ಸಿಂಗ್ ಪ್ರಾಬ್ಲಮ್ಸ್, ಹಣಕಾಸಿನ ತೊಂದರೆಗಳನ್ನಾಗ್ಬೋದು ಈಸಿಯಾಗಿ ಅವನು ಸಾರ್ಟ್ ಔಟ್ ಮಾಡ್ಕೊಡ್ತಾನೆ, ಅದ ಒಂದು ನಿವಾರಣೆ ಮಾಡಿಸ್ಕೊಡ್ತಾನೆ. ಅವನೊಂದು ಎಕ್ಸ್ಪರ್ಟ್, ಅವನೊಂದು ನಾಲೆಜ್, ಅವನೊಂದು ಬುದ್ಧಿಯಿಂದ, ಒಂದು ಬುದ್ಧಿ ಕೌಶಲ್ಯತೆಯಿಂದ ಏನ್ ಮಾಡ್ತಾನೆ, ಕಂಪನಿಯಲ್ಲಿ ಏನೇ ಒಂದು ಪ್ರಾಬ್ಲಮ್ಸ್ ಆದ್ರೂ, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆದ್ರೂ, ಅಕೌಂಟ್ಸ್ ಪ್ರಾಬ್ಲಮ್ಸ್ ಆದ್ರೂ ಅವನ ಕೈಲಿ ಆಗಿದ್ದನ್ನು ಅವನು ಹೆಲ್ಪ್ಫುಲ್ ಮಾಡ್ತಾನೆ. ಡಿಸ್ಪ್ಯೂಟ್ ಸೆಟಲ್ಮೆಂಟ್ಸ್, ಗಲಾಟೆಗಳಿದ್ರೆ ಕೂಡ ಅದನ್ನ ಸಾರ್ಟ್ ಔಟ್ ಮಾಡ್ತಾರೆ. ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಆಡಿಟಿಂಗ್ ಇಸ್ ಅ ವೆರಿ ಯೂಸ್ಫುಲ್ ಇನ್ ಸೆಟ್ಲಿಂಗ್ ದ ಡಿಸ್ಪ್ಯೂಟ್ಸ್ ಅಮಾಂಗ್ ದ ಶೇರ್ ಹೋಲ್ಡರ್ಸ್. Shareholders, if any partner dies or retires, the auditing balance sheet will be very useful the estimating the value of goodwill. Of course, in case of partnership means ಪಾಲುದಾರಿಕಾ ಸಂಸ್ಥೆ ಆಗಿದ್ರೆ ಆ ಒಂದು ಸಂಸ್ಥೆಯಲ್ಲಿ ಪಾರ್ಟ್ನರ್ಸ್ ಮಧ್ಯೆ ಏನಾದ್ರು ಗಲಾಟೆಗಳಾಗ್ತದೆ, ಪ್ರಾಬ್ಲಮ್ಸ್ ಅರೈಸ್ ಆಗ್ತಿದೆ, ಯಾರಾದ್ರೂ ಪಾರ್ಟ್ನರ್ ಡೆತ್ ಆದ್ರು
ಆಗ ಏನಾಗುತ್ತೆ, ಈಸಿಯಾಗಿ ಏನು ಮಾಡ್ಬೋದು, ಅವನು ಆ ಒಂದು ಗಲಾಟೆಗಳನ್ನ ತಡೆಗಟ್ಟಬಹುದು. ಜೊತೆಗೆ ಆಡಿಟಿಂಗ್ ಏನು ಮಾಡಿ ಬ್ಯಾಲೆನ್ಸ್ ಶೀಟ್ ಅನ್ನೋದು ಈಸಿಯಾಗಿ ಒಂದನ್ನ ಅವನು ಕ್ರಿಯೇಟ್ ಮಾಡ್ತಾನೆ. ಆ ಒಂದು ಗುಡ್ ವಿಲ್ ಅನ್ನೋದು ಕೂಡ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ರೈಟ್, ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಒಂದು ಡಿಸ್ಪ್ಯೂಟ್ಸ್ ಆದ್ರೂ ಕೂಡ ಆಡಿಟರ್ಗೆ ಒಂದು ಎಬಿಲಿಟಿ ಇರುತ್ತೆ, ಒಂದು ಡಿಸ್ಪ್ಯೂಟ್ಸ್ನ ಸಾರ್ಟ್ ಔಟ್ ಮಾಡೋ ಎಬಿಲಿಟಿ. ಪಾಲುದಾರಿಕಾ ಸಂಸ್ಥೆಯಲ್ಲಿ ಏನಾದರೂ ಗಲಾಟೆಗಳಾದ್ರೂ ಕೂಡ ಲೆಕ್ಕ ಪರಿಶೋಧನಾ ವ್ಯಕ್ತಿ ಏನ್ ಮಾಡ್ತಾನೆ, ಅದನ್ನ ನಿವಾರಣೆ ಮಾಡ್ಕೊಡ್ತಾನೆ ಅಂತ ಹೇಳ್ತಿದ್ದೀನಿ. ಲೋನ್ ಫೆಸಿಲಿಟಿ, ಅಫ್ಕೋರ್ಸ್ ಸಾಲವನ್ನ ಕೊಡೋದ, ಸಾಲ ಸೌಲಭ್ಯ ಅಂತ ಕರಿತೀವಿ ಕನ್ನಡದಲ್ಲಿ ಹೇಳೋದಾದ್ರೆ. ಇಫ್ ಅಕೌಂಟ್ಸ್ ಆರ್ ಆಡಿಟೆಡ್, ದೆನ್ ಟ್ರೂ ಪಿಕ್ಚರ್ ವಿಲ್ ಬಿ ಶೋನ್ ಟು ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ದೆನ್ ವಿಲ್ ನೆವರ್ ಹೆಸಿಟೇಟ್ ಟು ಲೆಂಡ್ ದ ಮನಿ. ಅಫ್ಕೋರ್ಸ್ ಆಡಿಟಿಂಗ್ ಆಗಬೇಕಾದ್ರೆ ಕ್ಲಿಯರ್ ಪಿಕ್ಚರ್ ಇರುತ್ತೆ. ಇಟ್ಸ್ ಶೋ ದ ಕ್ಲಿಯರ್ ಪಿಕ್ಚರ್ ಅಬೌಟ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಆಡಿಟಿಂಗ್ ಅಂದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಫಿನಾನ್ಷಿಯಲ್ಸ್ನ ಒಂದು ನೋಡುವಂಥದ್ದು. ರೈಟ್, ಆ ಕಂಪನಿಯ ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಗಿದೆ, ಫಿನಾನ್ಷಿಯಲ್ ಮೀನ್ಸ್ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊತೀವಿ. ಆ ಒಂದು ಫಿನಾನ್ಷಿಯಲ್ ಕಂಡೀಷನ್ ನೋಡಿಕೊಂಡು ಆಡಿಟರ್ ಬೇಕಿದ್ರೆ ಯಾವ ತರ ಲೋನ್ ನೀವು ತಗೊಂಡ್ರೆ ಒಳ್ಳೇದು. ಆಡಿಟರ್ಸ್ ಏನ್ ಮಾಡ್ತಾರೆ, ಲೋನ್ ಫೆಸಿಲಿಟೀಸ್ ಕೂಡ ಆಸ್ ಅ ಗೌರ್ಮೆಂಟ್ ಪಾಯಿಂಟ್ ಆಫ್ ಇಂದ ಆಗ್ಬೋದು, ಬ್ಯಾಂಕ್ಸ್ ಕಡೆಯಿಂದ ಕೂಡ ಪ್ರೊವೈಡ್ ಮಾಡಿಸ್ತಾರೆ, ಅಥವಾ ಓನ್ ಕೂಡ ಪ್ರೊವೈಡ್ ಮಾಡಬಹುದು. ಅವರ ಒಂದು ಪರ್ಸೆಪ್ಷನ್ ಅದು. ಇನ್ಶೂರೆನ್ಸ್ ಕ್ಲೈಮ್, ವಿಮೆಯನ್ನು ಕೂಡ ಏನ್ ಮಾಡ್ತಾರೆ, ಇಲ್ಲಿ ಮಾಡಿಸ್ಕೊಡ್ತಾರೆ. ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್ ಅಂಡ್ ಪಾರ್ಟಿಸಿಪೆಂಟ್ಸ್ ಆಫ್ ಫ್ರಾಡ್ಸ್, ಕ್ಲೈಮ್ಸ್ ಕ್ಯಾನ್ ಬಿ ಸೆಟ್ಲ್ಡ್ ಆನ್ ದ ಬೇಸಿಸ್ ಆಫ್ ಆಡಿಟೆಡ್ ಅಕೌಂಟ್ಸ್ ಆನ್ ದ ಪ್ರೀವಿಯಸ್ ಇಯರ್ಸ್. ಆಫ್ ಕೋರ್ಸ್ ಅಂದ್ರೆ ಏನು, ಇನ್ಶೂರೆನ್ಸ್ ಕ್ಲೈಮ್ಸ್ ನ ಕೂಡ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಆಡಿಟಿಂಗ್ ಅಕೌಂಟ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಈ ವರ್ಷ ಏನಾದ್ರು ವರ್ಷಕ್ಕೆ ಒಂದೇ ಸಲ ಆಡಿಟಿಂಗ್ ಮಾಡೋದ್ರಿಂದ ಈ ವರ್ಷದಲ್ಲಿ ಏನಾದ್ರೂ ಒಂದು ನಮ್ಮ ಒಂದು ಫೈರ್ ಇನ್ಶೂರೆನ್ಸ್ ಆಗಿತ್ತು, ಇಲ್ಲಾಂದ್ರೆ ಮೆರೀನ್ ಇನ್ಶೂರೆನ್ಸ್ ಆಗಿರುತ್ತೆ, ಅದ್ರಲ್ಲಿ ಏನಾದ್ರು ಆಕ್ಸಿಡೆಂಟ್ಸ್ ಆಗಿದ್ರೆ ಈ ಒಂದು ಆಡಿಟರ್ಸ್ ಏನ್ ಮಾಡ್ತಾರೆ, ಅದನ್ನ ಅಮೌಂಟ್ ರಿಕವರಿ ಮಾಡ್ಕೊಳ್ಳೋದ್ರಲ್ಲಿ ಹೆಲ್ಪ್ಫುಲ್ ಮಾಡ್ತಾರೆ. ಬಿಕಾಸ್ ಆಫ್ ಅವರು ಒಂದು ಸ್ಟೇಟ್ಮೆಂಟ್ಸ್ ನ ಪ್ರೊವೈಡ್ ಮಾಡಿದ್ರೆ ಸಾಕು, ಈಸಿಯಾಗಿ ಅಮೌಂಟ್ ಗೇನ್ ಆಗುತ್ತೆ. Anyhow, my dear students, so ಇಲ್ಲಿಗೆ ನಾವು ಕ್ಲಾಸ್ ಅನ್ನ ಸ್ಟಾಪ್ ಮಾಡಿರೋಣ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ರಿಮೈನಿಂಗ್ 4 advantages and disadvantages of auditing, my dear students, right? So in this class we are discussing about, so previous class concepts recall ಮಾಡಿದೀವಿ, ಅದ್ರ ಜೊತೆಗೆ futures and 12 advantages of auditing ಬಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರಿಮೈನಿಂಗ್ 4 advantages and disadvantages of auditing we will discuss in the next class, my dears. Until, take care guys.